ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನಾನು ನಿಮ್ಮ ಹರಿಹರಪುರ ಮಂಜುನಾಥ್. ಇದು ನಿಮ್ಮೆಲ್ಲರ ನೆಚ್ಚಿನ ಗ್ಲೋಬಲ್ ಕನ್ನಡ ಮೀಡಿಯಾ ವಾಹಿನಿ. ಇವತ್ತು ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ಒಂದು ಪ್ರತ್ಯೇಕ ಸಂಚಿಕೆಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಈ ಪ್ರತ್ಯೇಕ ಸಂಚಿಕೆ ಅನ್ನೋದನ್ನು ಒತ್ತಿ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಪಿ.ಬಿ. ಶ್ರೀನಿವಾಸ್ ಅವರಂಥ ಅನೇಕ ವ್ಯಕ್ತಿತ್ವಗಳ ಬಗ್ಗೆ ನಾವು ನಮ್ಮ ಬೇರೆ ಬೇರೆ ಸಂಚಿಕೆಗಳಲ್ಲಿ ಆಗಾಗ ಪ್ರಸ್ತಾಪ ಮಾಡ್ತಾನೆ ಇರ್ತೀವಿ. ಅವರ ಸಾಧನೆಗಳು, ಅವರ ವೈಶಿಷ್ಟ್ಯಗಳು, ಯಾವೆಲ್ಲ ಕಲಾವಿದರ ಜೊತೆಗೆ ಅವರ ಒಡನಾಟಗಳು ಹೇಗಿತ್ತು, ಇವೆಲ್ಲವೂ ಅಲ್ಲಿ ಆಗಾಗ ಸಂದರ್ಭಾನುಸಾರ ಅಲ್ಲಿ ಉಲ್ಲೇಖ ಆಗಿರುತ್ತೆ. ಪ್ರತ್ಯೇಕವಾಗಿ ನಾವು ಸಂಚಿಕೆಯನ್ನು ಮಾಡಿರೋದಿಲ್ಲ ಅಷ್ಟೇ. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಲ್ಲಿ ಕೆಲವು ವೀಕ್ಷಕರು ನೀವು ಅಂಬರೀಷ್ ಅವರ ಬಗ್ಗೆ ಏನು ಮಾತೇ ಆಡಲ್ಲ ಅಂತ ಒಂದೊಂದು ಸರಿ ಸಂದೇಶ ಹಾಕ್ತಾ ಇರ್ತಾರೆ. ಅಲ್ಲ ಸ್ವಾಮಿ, ನಾವು ಪುಟ್ಟಣ್ಣ ಕಣಗಾಲ್ ಅವರನ್ನು ಕುರಿತಂತೆ ಒಂದು ಸರಣಿಯನ್ನೇ ಮಾಡಿದ್ದೀವಿ, ಅವರ ಎಲ್ಲ ಚಿತ್ರಗಳನ್ನು ಕುರಿತಂತೆ ಪ್ರತ್ಯೇಕ ಸಂಚಿಕೆಗಳನ್ನು ಮಾಡಿದ್ದೀವಿ. ಅಲ್ಲಿ ಅಂಬರೀಷ್ ಅವರನ್ನು ನಾವು ನೆನೆಯದೇ ಇರೋದಕ್ಕೆ ಸಾಧ್ಯನಾ? ನೋಡಿ, ವಿಷ್ಣುವರ್ಧನ್ ಇರ್ಬೋದು, ರಾಜ್ಕುಮಾರ್ ಅವರು ಇರಬಹುದು, ಶಂಕರ್ ನಾಗ್ ಅವರು ಇರಬಹುದು, ಅಂಬರೀಷ್ ಅವರು ಇರಬಹುದು, ಇವತ್ತು ಭೌತಿಕವಾಗಿ ನಮ್ಮೊಂದಿಗೆ ಇಲ್ಲದೇ ಇರಬಹುದು. ಆದರೆ ಪ್ರತಿದಿನ ಎಲ್ಲೋ ರಸ್ತೆಯಲ್ಲಿ ಅವರದ್ದೊಂದು ಪ್ರತಿಮೆ ಕಾಣಿಸುತ್ತೆ, ಯಾವುದೋ ಒಂದು ಆಟೋ ಹಿಂದೆ ಅವರ ಫೋಟೋ ಕಾಣಿಸುತ್ತೆ, ಮನೆಯಲ್ಲಿ ಕೂತು ಟಿ ವಿ ನೋಡಿದ್ರೆ ಯಾವುದೋ ಒಂದು ಸಿನಿಮಾ, ಒಂದು ದೃಶ್ಯ, ಮೊಬೈಲನ್ನು ಆನ್ ಮಾಡಿದ್ರೆ ಅವರದ್ದೊಂದು ಹಾಡು, ಇವೆಲ್ಲವೂ ನಮ್ಮ ಕಿವಿಗೆ ಬಿದ್ದಾಗ, ಕಣ್ಣಿಗೆ ಕಾಣಿಸಿದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅವರನ್ನು ನಾವು ನೆನಿತಾನೇ ಇರ್ತೀವಿ. ಅಂಥ ಒಂದು ವ್ಯಕ್ತಿತ್ವ ಪಿ.ಬಿ. ಶ್ರೀನಿವಾಸ್ ಅವರು ಕೂಡ. ಇವರೆಲ್ಲ ನಾನು ಈಗ ಹೆಸರಿಸಿದವರು ತೆರೆಯ ಮೇಲೆ ಬರ್ತಾ ಇದ್ದವರು. ಆದರೆ ಪಿ.ಬಿ. ಶ್ರೀನಿವಾಸ್ ಅವರು ತೆರೆಯ ಮೇಲೆ ಬರೆದಿದ್ದು ಬಹಳ ಅಪರೂಪ. ಆದರೆ ತಮ್ಮ ಹಾಡುಗಳಿಂದಲೇ ಅವರು ನಮ್ಮ ಮನಸ್ಸಿನಲ್ಲಿ ಅಮರರಾಗಿ ಉಳಿದಿದ್ದಾರೆ. ಅವರನ್ನು ಕುರಿತಂತೆ ಇವತ್ತು ಒಂದು ಸಂಚಿಕೆಯನ್ನು ಆರಂಭ ಮಾಡ್ತಾ ಇದ್ದೀನಿ. ಯಾಕೆಂದರೆ ಎಷ್ಟು ಸಂಚಿಕೆ ಮಾಡ್ತೀನಿ ಅನ್ನೋದು ಗೊತ್ತಿಲ್ಲ. ದಯವಿಟ್ಟು ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ನಿಮ್ಮಲ್ಲಿ ವಿಶೇಷವಾದ ಮಾಹಿತಿಗಳಿದ್ದರೆ, ಅದು ನಿಖರವಾದ ಮಾಹಿತಿಯಾಗಿದ್ದರೆ ಖಂಡಿತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಹಂಚ್ಕೊಳ್ಳಿ. ಮುಂದೆ ಸಂಚಿಕೆಗಳನ್ನು ಮಾಡುವಾಗ ನಮಗೆ ಅದನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಆಗುತ್ತೆ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಒಬ್ಬ ಅಮರ ಗಾಯಕಿ ಎಸ್ ಜಾನಕಿಯವರ ನಿರ್ಗಮನದ ನಂತರ ಅಯಾಚಿತವಾಗಿ ನಮಗೆ ಪಿ.ಬಿ. ಶ್ರೀನಿವಾಸ್ ಅವರು ಕೂಡ ತೀವ್ರವಾಗಿ ಕಾಡಿದ್ರು. ಯಾಕೆಂದರೆ ಎಸ್ ಜಾನಕಿ ಹಾಗೂ ಪಿ.ಬಿ. ಶ್ರೀನಿವಾಸ್ ಅವರ ಜೀವನದಲ್ಲಿ ಅನೇಕ ಹೋಲಿಕೆಗಳಿವೆ. ಕೆಲವು ಹೋಲಿಕೆಗಳನ್ನು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುತ್ತೆ. ಹಾಗಾಗಿ ಇವತ್ತು ಪಿ.ಬಿ. ಶ್ರೀನಿವಾಸ್ ಅವರನ್ನು ಕುರಿತಂತೆ ಸರಣಿಯನ್ನು ಆರಂಭ ಮಾಡಿದ್ದೀವಿ. ಅವರನ್ನು ಕುರಿತಂತೆ ಹಾಗೂ ಅವರು ಹಾಗೂ ಜಾನಕಿಯವರ ಮಧ್ಯೆ ಯಾವ ರೀತಿಯ ಸಾಮ್ಯಗಳಿದ್ದವು ಅದನ್ನು ಈಗ ನಿಮ್ಮ ಜೊತೆಯಲ್ಲಿ ಹಂಚ್ಕೋತಾ ಇದ್ದೀನಿ. ಪಿ.ಬಿ. ಶ್ರೀನಿವಾಸ್ ಅವರು ಹುಟ್ಟಿದ್ದು 1930ನೇ ಇಸ್ವಿ ಸೆಪ್ಟೆಂಬರ್ 22ನೇ ತಾರೀಕು ಆಂಧ್ರದ ಕಾಕಿನಾಡದಲ್ಲಿ. ಎಸ್ ಜಾನಕಿಯವರು ಸಹ ಆಂಧ್ರದಲ್ಲೇ ಜನಿಸಿದ್ದು. ನೋಡಿ, ಇಬ್ಬರು ಮಾತೃಭಾಷೆ ತೆಲುಗಾದರೂ ಸಹ ಮೊದಲಿಗೆ ಹಾಡಿದ್ದು ತಮ್ಮದಲ್ಲದ ಬೇರೊಂದು ಭಾಷೆಯಲ್ಲಿ, ಮುಂದೆ ಹಿಂದಿಯೂ ಸೇರಿದಂತೆ ಭಾರತದ ಅನೇಕ ಭಾಷೆಗಳಲ್ಲದೆ ವಿದೇಶಿ ಭಾಷೆಗಳಲ್ಲಿ ಕೂಡ ಹಾಡಿದ್ರು. ಆ ಎಲ್ಲ ವಿವರಗಳಿಗೆ ಬರುವ ಮುನ್ನ ಪಿ.ಬಿ. ಶ್ರೀನಿವಾಸ್ ಅವರ ಬಾಲ್ಯವನ್ನು ಕುರಿತಂತೆ ಹೇಳ್ತಾ ಇದ್ದೀನಿ. ಪಿ.ಬಿ. ಶ್ರೀನಿವಾಸ್ ಅವರ ತಂದೆ ಪ್ರತಿವಾದಿ ಭಯಂಕರನ್ ಫಣೀಂದ್ರ ಸ್ವಾಮಿಯವರು, ತಾಯಿ ಶೇಷಗಿರಿಯಮ್ಮನವರು. ತಂದೆಯವರು ಒಬ್ಬ ಸಿವಿಲ್ ವರ್ಕರ್ ಆಗಿದ್ದರು. ತಮ್ಮ ರೀತಿಯಲ್ಲಿಯೇ ಮಗನೂ ಸಹ ಸರ್ಕಾರಿ ಕೆಲಸವನ್ನು ಹುಡುಕಿಕೊಳ್ಳಲಿ ಅನ್ನುವ ಕಾರಣಕ್ಕಾಗಿ ಅವರು ಮಗನನ್ನು ಚೆನ್ನಾಗಿಯೇ ಓದಿಸಿದ್ರು. ಪಿ.ಬಿ. ಶ್ರೀನಿವಾಸ್ ಅವರು BCom ಓದ್ತಾರೆ. ತಾಯಿ ಶೇಷಗಿರಿಯಮ್ಮನವರಿಗೆ ಸಂಗೀತದಲ್ಲಿ ಆಸಕ್ತಿ ಇದ್ದಿದ್ದರಿಂದಾಗಿ ಪಿ.ಬಿ. ಶ್ರೀನಿವಾಸ್ ಅವರಿಗೂ ಸಹ ಸಂಗೀತದಲ್ಲಿ ಆಸಕ್ತಿ ಮೂಡುತ್ತೆ. ಜೊತೆಗೆ ದೈವದತ್ತವಾದ ಪ್ರತಿಭೆ ಇದ್ದಿದ್ದರಿಂದಾಗಿ ಅವರು ಹಾಡುಗಾರಿಕೆಯಲ್ಲಿ ಮುಂದುವರಿತಾರೆ. ಅವರಿಗೆ ಬಾಲ್ಯದಲ್ಲಿ ಒಂದು ಹಾಡುವ ಅವಕಾಶವನ್ನು ಕೊಟ್ಟಿದ್ದು ಅವರ ಒಬ್ಬ ಸೋದರ ಮಾವ ಕಿಡಂಬಿ ಕೃಷ್ಣಸ್ವಾಮಿಯವರು. ಅವರು ಒಬ್ಬ ನಾಟಕ ಕಲಾವಿದರು ಹಾಗೂ ಹಾಡುಗಾರರಾಗಿದ್ದರು. ತಮ್ಮ ಒಂದು ನಾಟಕ ಪ್ರದರ್ಶನದಲ್ಲಿ 12 ವರ್ಷದ ಹುಡುಗ ಪಿ.ಬಿ. ಶ್ರೀನಿವಾಸ್ ಅವರಿಗೆ ಒಂದು ಹಾಡನ್ನು ಹಾಡುವ ಅವಕಾಶ ಕೊಡ್ತಾರೆ. ಅದಾದ ಮೇಲೆ ಅವರೇ ಕರೆದುಕೊಂಡು ಹೋಗಿ ಅವರನ್ನು ಜೆಮಿನಿ ಸ್ಟುಡಿಯೋಸ್ನಲ್ಲಿ ಸಂಗೀತ ನಿರ್ದೇಶಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಯಮಾನಿ ಶಂಕರಶಾಸ್ತ್ರಿ ಅವರಿಗೆ ಪರಿಚಯಿಸ್ತಾರೆ. ಶಂಕರಶಾಸ್ತ್ರಿಯವರು ಪಿ.ಬಿ. ಶ್ರೀನಿವಾಸ್ ಅವರ ಚಿತ್ರರಂಗ ಪ್ರವೇಶಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. BCom ಓದುವುದರ ಜೊತೆಯಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರು ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ನಡೆಸ್ತಾ ಇದ್ದಂಥ ಹಿಂದಿ ಪರೀಕ್ಷೆಗಳು, ಪ್ರಥಮ, ಮಧ್ಯಮ, ರಾಷ್ಟ್ರಭಾಷಾ, ವಿಶಾರದ, ಹೀಗೆ ಅನೇಕ ಪರೀಕ್ಷೆಗಳಿರುತ್ತೆ. ನಾನೂ ಸಹ ಅದರಲ್ಲಿ ಪ್ರಥಮ ಹಾಗೂ ಮಧ್ಯಮ ಪರೀಕ್ಷೆಗಳನ್ನು ಪಾಸ್ ಮಾಡಿದ್ದೀನಿ. ಪಿ.ಬಿ. ಶ್ರೀನಿವಾಸ್ ಅವರು ಅಲ್ಲಿ ವಿಶಾರದವರೆಗೆ ಓದ್ತಾರೆ. ಹಾಗಾಗಿ ಅವರಿಗೆ ಹಿಂದಿ ಭಾಷೆಯ ಮೇಲೆ ಕೂಡ ಒಂದು ಹಿಡಿತ ಲಭ್ಯವಾಗುತ್ತೆ. ಜೊತೆಗೆ ಬೆಳೀತಾ ಬೆಳೀತಾ ಅವರು ಎಂಥ ಭಾಷಾ ಕೋವಿದರಾಗ್ತಾರೆ ಅಂದರೆ, ಅವರಿಗೆ ಹಿಂದಿ, ತೆಲುಗು, ತಮಿಳು, ಕನ್ನಡ, ಮಲಯಾಳಂ, ಸಂಸ್ಕೃತ, ಇಂಗ್ಲೀಷ್ ಹೀಗೆ ಅನೇಕ ಭಾಷೆಗಳ ಮೇಲೆ ಒಂದು ಪ್ರಬುದ್ಧವಾದ ಹಿಡಿತ ಇತ್ತು.
ನೋಡಿ, ಈಗ ಎಸ್ ಜಾನಕಿ ಹಾಗೂ ಪಿ.ಬಿ. ಶ್ರೀನಿವಾಸ್ ಅವರ ಹೋಲಿಕೆಗೆ ಬರ್ತೀನಿ. ಎಸ್ ಜಾನಕಿ ಅವರ ಸೋದರ ಮಾವ ಡಾಕ್ಟರ್ ಚಂದ್ರಶೇಖರ್ ಅವರು ಒಂದು ನಾಟಕ ಕಂಪನಿಯನ್ನು ನಡೆಸ್ತಾ ಇದ್ದರು. ಅವರು ಒಂದು ಬಾರಿ ವೇದಿಕೆಯ ಮೇಲೆ ಜಾನಕಿಯವರಿಗೆ ಹಾಡೋದಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಅದಾದ ಮೇಲೆ ಅವರನ್ನು AVM ಸ್ಟುಡಿಯೋಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಸಂಗೀತ ನಿರ್ದೇಶಕರಾಗಿದ್ದಂಥ ಆರ್ ಸುದರ್ಶನಂ ಅವರ ಎದುರಿಗೆ ಎಸ್ ಜಾನಕಿಯವರು ಲತಾ ಮಂಗೇಶ್ಕರ್ ಅವರು ಹಾಡಿದ ರಸಿಕ ಬಲಮ ಹಾಡನ್ನು ಹಾಡ್ತಾರೆ. ಅದಾದ ಮೇಲೆ ಅವರಿಗೆ ಚಲನಚಿತ್ರಗಳಲ್ಲಿ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಈ ವಿಚಾರವನ್ನು ಎಸ್ ಜಾನಕಿಯವರ ಸಂಚಿಕೆಯಲ್ಲಿ ಹೇಳಿದ್ದೀನಿ. ಇಲ್ಲಿ ಯಾಕೆ ಪುನರುಚ್ಚಾರ ಮಾಡ್ತಾ ಇದ್ದೀನಿ ಅಂದರೆ, ಇದೇ ರೀತಿಯಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರನ್ನು ಅವರ ಸೋದರ ಮಾವ ಮೊದಲ ಬಾರಿ ಹಾಡೋದಕ್ಕೆ ಅವಕಾಶ ಕೊಡ್ತಾರೆ. ಅವರೇ ಕರ್ಕೊಂಡು ಹೋಗಿ S.S. ವಾಸನ್ ಅವರ ಜೆಮಿನಿ ಸ್ಟುಡಿಯೋದಲ್ಲಿ ಯಮಾನಿ ಶಂಕರ ಶಾಸ್ತ್ರಿ ಅವರಿಗೆ ಪರಿಚಯಿಸ್ತಾರೆ. ಶಂಕರ ಶಾಸ್ತ್ರಿ ಅವರು S.S. ವಾಸನ್ ಅವರಿಗೆ ಇವರನ್ನು ಪರಿಚಯಿಸ್ತಾರೆ. ಆಗ ವಾಸನ್ ಅವರ ಎದುರಿಗೆ ಪಿ.ಬಿ. ಶ್ರೀನಿವಾಸ್ ಅವರು 1951ರಲ್ಲಿ ತೆರೆಗೆ ಬಂದಿದ್ದ ದೀದಾರ್ ಚಿತ್ರದ ರಫಿ ಅವರು ಹಾಡಿದ ಹುವೆ ಹಮ್ ಜಿನ್ಕೆ ಲಿಯೇ ಬರ್ಬಾದ್ ಎನ್ನುವ ಹಾಡನ್ನು ಸುಶ್ರಾವ್ಯವಾಗಿ ಹಾಡ್ತಾರೆ. ಅದರಿಂದಾಗಿ ಅವರಿಗೆ ಮುಂದೆ ಚಿತ್ರಗಳಲ್ಲಿ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಇದೊಂದೇ ಹೋಲಿಕೆ ಅಲ್ಲ. ಎಸ್ ಜಾನಕಿಯವರು ಮಾತೃಭಾಷೆ ತೆಲುಗಾಗಿದ್ದರೂ ಸಹ ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡ್ತಾರೆ. ಕನ್ನಡವನ್ನು ಬಿಟ್ಟರೆ ಮಲಯಾಳಂನಲ್ಲಿ ಹೆಚ್ಚು ಹಾಡುಗಳನ್ನು ಹಾಡ್ತಾರೆ. ಪಿ.ಬಿ. ಶ್ರೀನಿವಾಸ್ ಅವರು ಅಷ್ಟೇ, ತೆಲುಗು ಭಾಷಿಕರಾಗಿದ್ದರೂ ಸಹ ಕನ್ನಡದಲ್ಲಿ ಅತಿ ಹೆಚ್ಚು ಹಾಡುಗಳನ್ನು ಹಾಡ್ತಾರೆ. ರಾಜಕುಮಾರ್ ಅವರ ಶಾರೀರವಾಗಿ ದಶಕಗಳ ಕಾಲ ಅವರ ಚಿತ್ರ ಜೀವನದ ಒಂದು ಉತ್ತುಂಗಕ್ಕೆ ಕಾರಣರಾಗ್ತಾರೆ. ಅದೇ ರೀತಿಯಲ್ಲಿ ಅವರೂ ಸಹ ತಮಿಳು ಹಾಗೂ ಮಲಯಾಳಂ ಪ್ರೇಕ್ಷಕರಿಗೂ ಇಷ್ಟವಾಗುವ ರೀತಿಯಲ್ಲಿ ಹಾಡಿ ಅಲ್ಲಿನ ಜನಮನವನ್ನು ಕೂಡ ಸೂರೆಗೊಳ್ತಾರೆ. ಎಸ್ ಜಾನಕಿಯವರು ಸಹ ಇದೇ ರೀತಿಯಲ್ಲಿ ಅದೇ ಕಾಲಘಟ್ಟದಲ್ಲಿ ಪ್ರಸಿದ್ಧಿಗೆ ಬಂದಂಥವರು. ಎಸ್ ಜಾನಕಿಯವರು ಮೊದಲ ಬಾರಿ 1957ರಲ್ಲಿ ವಿಧಿಯಿನ್ ವಿಳೆಯಾಟು ಎನ್ನುವ ಒಂದು ಚಿತ್ರದಲ್ಲಿ ಮೊದಲ ಹಾಡನ್ನು ಹಾಡ್ತಾರೆ. ಆದರೆ ದುರದೃಷ್ಟವಶಾತ್ ಆ ಚಿತ್ರ ತೆರೆಗೆ ಬರಲಿಲ್ಲ. ಎಸ್ ಜಾನಕಿ ಅವರನ್ನು ಕುರಿತ ಸಂಚಿಕೆಯಲ್ಲಿ ನಾನು ಈ ವಿಚಾರವನ್ನು ಹೇಳುವಾಗ ಅದನ್ನು ತಪ್ಪಾಗಿ ಉಚ್ಚಾರ ಮಾಡಿದ್ದೀನಿ. ಅದು ವಿಧಿಯಿನ್ ವಿಳೆಯಾಟ್ ಅಂದರೆ ವಿಧಿಯ ಹುಡುಗಾಟ ಅನ್ನುವ ಅರ್ಥ ಅದಕ್ಕೆ. ಪಿ.ಬಿ. ಶ್ರೀನಿವಾಸ್ ಅವರಿಗೆ ಹಿಂದಿ ಭಾಷೆಯ ಮೇಲೆ ಹಿಡಿತಾ ಇದ್ದಿದ್ದರಿಂದಾಗಿ ಅವರು ಮೊದಲ ಬಾರಿ ರಫಿ ಅವರ ಒಂದು ಹಾಡನ್ನೇ ಹಾಡಿದ್ರಿಂದಾಗಿ ಅದೇ ಕಾಲಘಟ್ಟದಲ್ಲಿ ಜೆಮಿನಿ ಸ್ಟುಡಿಯೋಸ್ನವರು ಒಂದು ಹಿಂದಿ ಚಿತ್ರವನ್ನು ತೆರೆಗೆ ತರುವ ಸಿದ್ಧತೆಯಲ್ಲಿರ್ತಾರೆ. ಆ ಚಿತ್ರ ಕನ್ನಡಿಗ R.K. ನಾರಾಯಣ್ ಅವರ ಕಥೆಯನ್ನು ಆಧರಿಸಿದಂಥ ಮಿಸ್ಟರ್ ಸಂಪತ್ ದಿ ಪ್ರಿಂಟರ್ ಆಫ್ ಮಾಲ್ಗುಡಿ, ಮಿಸ್ಟರ್ ಸಂಪತ್ ಎನ್ನುವ ಹೆಸರಿನಲ್ಲಿ ಆ ಚಿತ್ರ ತೆರೆಗೆ ಬರುತ್ತೆ. ಅಲ್ಲಿ ಮೋತಿಲಾಲ್ ಅವರು ನಾಯಕರಾಗಿ ಅಭಿನಯಿಸ್ತಾರೆ. ಆ ಚಿತ್ರದಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರು ಗೀತಾ ದತ್ ಅವರ ಜೊತೆಯಲ್ಲಿ 2 ಹಾಡುಗಳನ್ನು ಹಾಡ್ತಾರೆ. ಶಂಷಾದ್ ಬೇಗಂ ಅವರ ಜೊತೆಯಲ್ಲಿ 1 ಹಾಡನ್ನು ಹಾಡ್ತಾರೆ. ಹೀಗೆ 3 ಹಾಡುಗಳನ್ನು ಹಾಡುವ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಚಿತ್ರರಂಗಕ್ಕೆ ಪರಿಚಿತರಾಗ್ತಾರೆ. ಪಿ.ಬಿ. ಶ್ರೀನಿವಾಸ್ ಅಂದರೆ ಪ್ರತಿವಾದಿ ಭಯಂಕರನ್ ಶ್ರೀನಿವಾಸ್. ಈ ಪ್ರತಿವಾದಿ ಭಯಂಕರನ್ ಅಂದರೆ ಎದುರಾಳಿಗಳಿಗೆ ಒಂದು ರೀತಿಯಲ್ಲಿ ಸಿಂಹ ಸ್ವಪ್ನ ಅಂತೀವಲ್ಲ, ಆ ಅರ್ಥ ಬರುತ್ತೆ. ಇದು ಶ್ರೀ ವೈಷ್ಣವರು ಅಂದರೆ ಅಯ್ಯಂಗಾರರಲ್ಲಿ ಒಂದು ಪಂಗಡದ ಕುಟುಂಬದ ಹೆಸರು. ಹಾಗಾಗಿ ಇವರನ್ನು ಪಿ.ಬಿ. ಶ್ರೀನಿವಾಸ್ ಅಂತ ಕರಿತೀವಿ. ಅದನ್ನು ಸಂಕ್ಷಿಪ್ತ ಅಕ್ಷರಗಳಲ್ಲಿ ಕರೆದರೆ PBS ಅಂತ ಆಗುತ್ತೆ. ನೋಡಿ, ಎಂಥ ಒಂದು ಕಾಕತಾಳೀಯ ಅಂದರೆ PBS ಅಂದರೆ ಪ್ಲೇಬ್ಯಾಕ್ ಸಿಂಗರ್ ಅಂತ ಕೂಡ ನಾವು ಕರಿಬಹುದು. ಅಂದರೆ ಹಿನ್ನೆಲೆ ಗಾಯನವೇ ಉಸಿರಾಗಿದ್ದಂಥ ಪಿ.ಬಿ. ಶ್ರೀನಿವಾಸ್ ಅವರಿಗೆ ಆ ಒಂದು ಇನಿಷಿಯಲ್ಸ್ ದಕ್ಕಿದ್ದು ಕೂಡ ಯೋಗ ಅಂತ ಹೇಳಬಹುದು. ಮಿಸ್ಟರ್ ಸಂಪತ್ ಚಿತ್ರ ತೆರೆಗೆ ಬಂದಿದ್ದು 1952ರಲ್ಲಿ. ಅದಾದ ನಂತರ 1953ರಲ್ಲೇ ಪಿ.ಬಿ. ಶ್ರೀನಿವಾಸ್ ಅವರು ಜಾತಕಂ ಎನ್ನುವ ತಮಿಳು ಚಿತ್ರದಲ್ಲಿ ಹಾಡ್ತಾರೆ. ಮುಂದೆ ಎಸ್ ಜಾನಕಿ ಅವರು ಹೇಗೆ ಒಂದೇ ವರ್ಷದಲ್ಲಿ 6 ಭಾಷೆಗಳಲ್ಲಿ ಹಾಡುವ ಮೂಲಕ ಒಬ್ಬ ಪ್ರಸಿದ್ಧ ಗಾಯಕಿಯಾಗಿ ಬೆಳಕಿಗೆ ಬರ್ತಾರೋ, ಅದೇ ರೀತಿಯಲ್ಲಿ ಪಿ.ಬಿ. ಶ್ರೀನಿವಾಸ್ ಅವರು ಸಹ ಕೆಲವೇ ವರ್ಷಗಳಲ್ಲಿ ಕನ್ನಡ, ತಮಿಳು, ತೆಲುಗು, ಮಲಯಾಳಂ ಹಾಗೂ ಹಿಂದಿ ಭಾಷೆಗಳಲ್ಲಿ ಹಾಡುವ ಮೂಲಕ ಒಬ್ಬ ಪಂಚಭಾಷಾ ಗಾಯಕರಾಗಿ ಬೆಳ್ಳಿತೆರೆಯ ಒಬ್ಬ ಪ್ರಸಿದ್ಧ ವ್ಯಕ್ತಿಯಾಗಿ ರೂಪುಗೊಳ್ತಾ ಹೋಗ್ತಾರೆ. ನಮ್ಮ ವಾಹಿನಿಯಲ್ಲಿ ನೀವು ಸಂಚಿಕೆಗಳನ್ನು ನೋಡಿ ಅದರಲ್ಲಿರುವಂಥ ಕಮೆಂಟ್ ಬಾಕ್ಸನ್ನು ನೋಡಿದ್ರೆ ಕೆಲವು ಸಾರಿ ಈ ಗಾಯಕಿಯರ ಬಗ್ಗೆ ಕೆಲವರು ಪೂರ್ವಾಗ್ರಹ ಪೀಡಿತರಾಗಿ ಮಾತನಾಡೋದನ್ನು ನೋಡಿರ್ತೀರಿ. ನಮ್ಮಲ್ಲಿ ಒಬ್ಬ ವೀಕ್ಷಕರಿದ್ದಾರೆ, ಅವರಿಗೆ ಪಿ. ಸುಶೀಲಾ ಅವರೇ ಸರ್ವಶ್ರೇಷ್ಠ, ಅವರ ಮುಂದೆ ಬೇರೆ ಯಾರೂ ಅಲ್ಲ. ಅದು ಅನೇಕ ಬಾರಿ ಅವರ ಸಂದೇಶಗಳಲ್ಲಿ ಪ್ರಕಟವಾಗ್ತಾ ಇರುತ್ತೆ. ಇನ್ನೊಬ್ಬರು ಇದ್ದಾರೆ, ಅವರು ಚಿತ್ರ ಅವರ ಅಪ್ಪಟ ಅಭಿಮಾನಿ ಅಂತ ಹೇಳೋದಕ್ಕಿಂತ ಉಗ್ರ ಅಭಿಮಾನಿ ಅಂತ ಹೇಳ್ಬೋದು. ಯಾಕೆಂದರೆ
ಚಿತ್ರಾ ಅವರ ಮುಂದೆ ಎಸ್ ಜಾನಕಿ ಅವರು ಏನೇನೂ ಅಲ್ಲ ಅನ್ನುವಂಥ ಕಾಮೆಂಟನ್ನು ಅವರು ಹಾಕಿದ್ದಾರೆ. ಬೇರೆ ಬೇರೆ ಸಂಚಿಕೆಗಳಲ್ಲಿ ಈ ರೀತಿಯ ಕಾಮೆಂಟ್ಗಳನ್ನು ನಾವು ಓದ್ತಾ ಇರ್ತೀವಿ. ಪಿ ಬಿ ಶ್ರೀನಿವಾಸ್ ಅವರ ವಿಚಾರಕ್ಕೆ ಬಂದರೆ ಕೂಡ ಪಿ ಬಿ ಶ್ರೀನಿವಾಸ್ ಅವರದ್ದು ಅಂಥ ವೆರೈಟಿ ಏನೂ ಇರಲಿಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರಿಗಿಂತ ಎಷ್ಟೋ ವೆರೈಟಿ ಹಾಡುಗಳನ್ನು ಹಾಡಿದ್ದಾರೆ ಅನ್ನುವ ಮಾತುಗಳನ್ನು ಕೆಲವರು ಆಡ್ತಾರೆ. ಈ ರೀತಿಯ ಹೋಲಿಕೆಗಳೇ ತಪ್ಪು ಅಂತ ನಮ್ಮ ಭಾವನೆ. ಯಾಕೆಂದರೆ ಈಗ ಹಿಂದಿ ಬೆಳ್ಳಿತೆರೆಯಲ್ಲಿ ರಫಿ ಅವರು ಹೆಚ್ಚೋ, ಕಿಶೋರ್ ಕುಮಾರ್ ಅವರು ಹೆಚ್ಚೋ, ಮನ್ನಾಡೆ ಅವರು ಹೆಚ್ಚೋ, ಮುಖೇಶ್ ಅವರು ಹೆಚ್ಚೋ ಅಂತ ಮಾತಾಡಿದ್ರೆ ಅದು ಒಂದು ಅರ್ಥಹೀನವಾದಂಥ ಚರ್ಚೆ. ಯಾಕೆಂದರೆ ಪ್ರತಿಯೊಬ್ಬರ ಕಂಠವೂ ಬೇರೆ, ಅವರು ಹಾಡುವ ರೀತಿಗಳೇ ಬೇರೆ, ಬೇರೆ ಬೇರೆ ಕಲಾವಿದರಿಗೆ ಬೇರೆ ಬೇರೆ ಗಾಯಕರ ಧ್ವನಿ ಹೊಂದಿಕೆ ಆಗುತ್ತೆ. ಹಾಗಾಗಿ ಅನೇಕ ಗಾಯಕರನ್ನು ಎಲ್ಲ ಭಾಷೆಗಳಲ್ಲೂ ನಾವು ಹೊಂದಿರ್ತೀವಿ. ಅವರೆಲ್ಲರನ್ನೂ ಗೌರವಿಸಬೇಕು. ಅವರಲ್ಲಿ ಇರುವಂಥ ಆ ಪ್ರತಿಭೆಯನ್ನು ನಾವು ವಿಶ್ಲೇಷಣೆ ಮಾಡಬಹುದೇ ಹೊರತು ಒಬ್ಬರಿಗಿಂತ ಒಬ್ಬರು ಹೆಚ್ಚು ಅಂತ ಮಾತಾಡೋದಕ್ಕೆ ಹೋದರೆ, ಹೇಗೆ ನಾವು ಈಗ ದೇವ್ರ ಬಗ್ಗೆ ಮಾತಾಡುವಾಗ ನಮ್ಮ ದೇವರೇ ಹೆಚ್ಚು, ನಿಮ್ಮ ದೇವರು ಕಡಿಮೆ ಅಂತ ಹೇಳ್ತೀವೋ, ಅದೇ ರೀತಿಯಲ್ಲಿ ಇನ್ನು ದೇವರನ್ನೇ ಬಿಟ್ಟಿಲ್ಲ ಅಂದಮೇಲೆ ಮನುಷ್ಯರ ಬಗ್ಗೆ ಮಾತಾಡುವಾಗ ಕೂಡ ನಾವು ಯಾವುದೋ ಒಂದು ಅಂಶವನ್ನು ಇಟ್ಕೊಂಡು ಅವರು ಕಮ್ಮಿ ಇವರು ಜಾಸ್ತಿ ಅಂತ ಹೇಳ್ಬೋದು. ಇಷ್ಟು ಸುದೀರ್ಘವಾಗಿ ಇದನ್ನು ಯಾಕೆ ಹೇಳಿದೆ ಅಂದರೆ, ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ವೇದಿಕೆಯ ಮೇಲೆ ಹೇಳ್ತಾರೆ. ಒಂದು ಸಂಗೀತ ಸ್ಪರ್ಧೆ ನಡೆಯುತ್ತೆ. ಅಲ್ಲಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ತೀರ್ಪುಗಾರರಾಗಿರ್ತಾರೆ. ಒಬ್ಬ ಅಭ್ಯರ್ಥಿ ಪಿ ಬಿ ಶ್ರೀನಿವಾಸ್ ಅವರ ಒಂದು ಹಳೆಯ ಹಾಡು ರಾಮು ಎನ್ನುವ ಒಂದು ತಮಿಳು ಚಿತ್ರದ ಹಾಡನ್ನು ಹಾಡ್ತಾರೆ. ಎಷ್ಟು ಅದ್ಭುತವಾಗಿ ಆ ಹುಡುಗ ಹಾಡ್ತಾನೆ ಅಂದರೆ ಪ್ರೇಕ್ಷಕ ಗಣ ಆ ಒಂದು ಹಾಡನ್ನು ಕೇಳಿ ಕಿವಿಗಡಚಿಕ್ಕುವಂತೆ ಕರತಾಡನವನ್ನು ಮಾಡುತ್ತೆ. ಆದರೆ ತೀರ್ಪುಗಾರರು ಮಾತಾಡುವಂಥ ಸಂದರ್ಭ ಬಂದಾಗ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಆ ಹುಡುಗನಿಗೆ ಆ ಹಾಡಿನ ಒಂದು ಸಾಲನ್ನು ಮತ್ತೊಮ್ಮೆ ಹಾಡು ಅಂತ ಹೇಳ್ತಾರೆ. ಆತ ಹಾಡ್ತಾನೆ, ಇನ್ನೊಮ್ಮೆ ಹಾಡು ಅಂತಾರೆ, ಮತ್ತೆ ಹಾಡ್ತಾನೆ, ಮತ್ತೆ ಒಂದು ಸಾರಿ ಹಾಡಿಸ್ತಾರೆ. ಆಗ ಒಂದು ಅಂಶವನ್ನು ಹೇಳ್ತಾರೆ, ಇಲ್ಲಿ ಬರುವಂಥ ಒಂದು ಈ ಸಾಲುಗಳಿದೆಯಲ್ಲ, ಈ ಒಂದು ಶಬ್ದ ಇದೆಯಲ್ಲ, ಇದನ್ನು ಪಿ ಬಿ ಶ್ರೀನಿವಾಸ್ ಅವರು ಹೇಳಿದ ರೀತಿಯಲ್ಲಿ ಹೇಳೋದಕ್ಕೆ ಬಹುಶಃ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ನೀನು ಚೆನ್ನಾಗಿ ಹಾಡಿದೀಯಾ, ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡ್ತಾರೆ. ಅಂದರೆ ನಮಗೆ ನೋಡೋದಕ್ಕೆ ತುಂಬ ಸುಲಭವಾಗಿ ಹಾಡ್ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆದರೆ ಆ ಹಾಡನ್ನು ಹಾಡೋದಕ್ಕೆ ಹೋದಾಗಲೇ ಅದರ ಕಷ್ಟ ಏನು ಅಂತ ಗೊತ್ತಾಗೋದು. ಕೆಲವು ಪದಗಳು ಕೆಲವರ ಬಾಯಲ್ಲಿ ಎಷ್ಟು ಅದ್ಭುತವಾಗಿ ನುಡಿಯುತ್ತೆ ಅಂದರೆ, ಪಿ ಬಿ ಶ್ರೀನಿವಾಸ್ ಅವರು ಹೇಳಿದ್ದು ತಮಿಳು ಹಾಡಿನ ಬಗ್ಗೆ. ನನಗೆ ಆ ಹಾಡಿನ ಅಷ್ಟೊಂದು ಪರಿಚಯ ಇಲ್ಲದೆ ಇರೋದರಿಂದ ನಾನು ಅದನ್ನು ಇಲ್ಲಿ ಹೇಳೋದಕ್ಕೆ ಹೋಗಲ್ಲ. ಆದರೆ ನನಗೆ ಅನಿಸಿದ್ದು, ಚೂರಿ ಚಿಕ್ಕಣ್ಣ ಚಿತ್ರದಲ್ಲಿ ಪಿ ಬಿ ಶ್ರೀನಿವಾಸ್ ಅವರು ಒಂದು ಹಾಡನ್ನು ಹಾಡಿದ್ದಾರೆ ರಾಜ್ಕುಮಾರ್ ಅವರಿಗೆ. ಜಯಂತಿ ಅವರನ್ನು ರಾಜ್ಕುಮಾರ್ ಅವರು ಛೇಡಿಸುವ ಹಾಡು. ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇಕೆ ಚಿನ್ನ, ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ, ಮೆಲ್ಲಗೆ. ಈ ಹಾಡಿನಲ್ಲಿ ನೋಡಿ, ಅವರು ಚಿನ್ನ ಅನ್ನುವ ಪದವನ್ನು ಯಥಾವತ್ತಾಗಿ ಈ ಕೋಪವೇಕೆ ಚಿನ್ನ ಅಂತಲೇ ಉದ್ಗಾರ ಮಾಡ್ತಾರೆ. ಆದರೆ ಚೆನ್ನ ಅನ್ನುವ ಪದ ಇದೆಯಲ್ಲ, ಅದು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದರೆ, ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ. ಅಲ್ಲಿ ಚೆನ್ನ ಅನ್ನುವುದರ ಮಧ್ಯೆ ಒಂದು ಅನುಸ್ವಾರ ಬರುತ್ತೆ. ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಅದನ್ನು ಹಾಡ್ತಾರೆ. ಆ ಇಡೀ ಹಾಡಿನಲ್ಲಿ ಪದೇ ಪದೇ ಅದು ಅನುರಣಿತವಾಗುತ್ತೆ. ಬಹುಶಃ ಅದು ಅವರು ಮಾತ್ರ ಹಾಡೋದಕ್ಕೆ ಸಾಧ್ಯ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಒಂದು ತಮಿಳು ಹಾಡಿನ ಬಗ್ಗೆ ಈ ಒಂದು ಅಂಶವನ್ನು ಹೇಳಿದ್ರಿಂದಾಗಿ ನಾನು ಇಲ್ಲಿ ಆ ಹಾಡನ್ನು ಉಲ್ಲೇಖ ಮಾಡಿ ನಿಮಗೆ ಹೇಳ್ತಾ ಇದ್ದೀನಿ. ಪಿ ಬಿ ಶ್ರೀನಿವಾಸ್ ಅವರ ಬಗ್ಗೆ ಹೇಳೋದಕ್ಕೆ ನೂರಾರು ಹಾಡುಗಳು, ಸಾವಿರಾರು ಹಾಡುಗಳಿದೆ, ಎಷ್ಟೋ ವಿಶಿಷ್ಟವಾದ ಹಾಡುಗಳಿದೆ. ಆ ಹಾಡುಗಳ ಬಗ್ಗೆ ಎಲ್ಲ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಪ್ರತ್ಯೇಕವಾಗಿ ಮಾತಾಡ್ತೀನಿ. ಹಾಗೆ ಹೇಳುವಾಗ, ಪ್ರಸ್ತಾಪಿಸುವಾಗ ಆ ಹಾಡಿನ 1 ಅಥವಾ 2 ಸಾಲನ್ನು ಮಾತ್ರ ನಾನು ನಿಮಗೆ ಹೇಳ್ತೀನಿ. ಸಹ್ಯವಾಗುವ ರೀತಿಯಲ್ಲಿ ಹೇಳ್ತೀನಿ. ದಯವಿಟ್ಟು ನಮ್ಮ ಜೊತೆಯಲ್ಲಿ ಸಹಕರಿಸಿ ಅಂತ ಕೇಳ್ಕೊತೀನಿ. ಯಾಕೆಂದರೆ ನೀವು ಹಾಡಬೇಡಿ ಸರ್, ಅದನ್ನು ನೀವು ದೃಶ್ಯಾವಳಿಯಲ್ಲಿ ತೋರಿಸಿ ಅಂತ ಅನೇಕರು ಅಂತಾರೆ. ದೃಶ್ಯಾವಳಿಯನ್ನು ತೋರಿಸೋದಕ್ಕೆ ಖಂಡಿತವಾಗಿಯೂ ನಮಗೇನು ತೊಂದರೆ ಇಲ್ಲ. ಆದರೆ ಯಾವುದೇ ಒಂದು ಚಿತ್ರದ ದೃಶ್ಯವನ್ನು ಹಾಕಿದಾಗ ಅದರ ರೈಟ್ಸ್ ಯಾರ ಹತ್ರ ಇದೆಯೋ ಅವರಿಂದ ಒಂದು ಕಾಪಿರೈಟ್ ಸ್ಟ್ರೈಕ್ಸ್ ಬರುತ್ತೆ. ಅದೇ ರೀತಿಯಲ್ಲಿ ಒಂದು ಹಾಡಿನ ತುಣುಕನ್ನು ಹಾಕಿದ್ರಂತೂ ಅದು ಚಿತ್ರದ ಹಕ್ಕುಗಳಿರೋದರಿಂದ ಅವರ ಒಂದು ಕಾಪಿರೈಟು ಇರುತ್ತೆ ಅದರ ಮೇಲೆ. ಜೊತೆಗೆ ಹಾಡನ್ನು ಬೇರೆ ಒಂದು ಆಡಿಯೋ ಕಂಪನಿಗೆ ಮಾರಿರ್ತಾರೆ, ಅವರ ಒಂದು ಕಾಪಿರೈಟ್ ಕೂಡ ಇರುತ್ತೆ. ಹಾಗಾಗಿ ಮಲ್ಟಿಪಲ್ ಸ್ಟ್ರೈಕ್ಸ್ ಬರುತ್ತೆ. ಹಾಗೆ ಬಂದಾಗ ನಾವು ಅದನ್ನು ಅಲ್ಲಿಂದ ಡಿಲೀಟ್ ಮಾಡಬೇಕಾಗತ್ತೆ.
ಹಾಗೆ ಡಿಲೀಟ್ ಮಾಡಿದ್ರೆ ನಾನು ಮುಂದೆ ಹೇಳಿದಂಥ ವ್ಯಾಖ್ಯಾನ ಇದೆಯಲ್ಲ ಅದು ಅರ್ಥ ಇರೋದಿಲ್ಲ. ಯಾಕೆಂದರೆ ನೀವು ಆ ದೃಶ್ಯವನ್ನೇ ತೋರಿಸದೆ ಅದರ ಬಗ್ಗೆ ಮಾತಾಡ್ತೀರಾ ಅಂತ ಹೇಳ್ತೀರಾ. ಹಾಗಾಗಬಾರ್ದು ಅಂತ ಹೇಳಿ ಒಂದೆರಡು ಸಾಲುಗಳನ್ನು ಮಾತ್ರ ಆ ಹಾಡಿನ ಧಾಟಿ ಹೇಗಿದೆ ಅನ್ನೋದು ನಿಮಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಅಷ್ಟೆ. ಇನ್ನೂ ಒಂದು ಉದ್ದೇಶ ಅಂದರೆ, ನಾನು ಎಲ್ಲೋ ಯೂಟ್ಯೂಬ್ನಲ್ಲಿ ಇಲ್ಲದೇ ಇರುವಂಥ ದೃಶ್ಯವನ್ನಾಗಲಿ ಆ ಹಾಡನ್ನಾಗಲಿ ನಿಮಗೆ ಹೇಳಲ್ಲ. ನಾನು ನೋಡಿರುವಂಥದ್ದನ್ನೇ ಹೇಳಿರ್ತೀನಿ. ನಾನು ಅದನ್ನು ಉಲ್ಲೇಖ ಮಾಡಿದಾಗ ನೀವು ಸಹ ಸಂಚಿಕೆ ಮುಗಿದ ಮೇಲೆ ಆ ಒಂದು ಹಾಡನ್ನು ಅಥವಾ ಆ ಒಂದು ದೃಶ್ಯವನ್ನು ಖಂಡಿತವಾಗಿಯೂ ನೋಡ್ತೀರಾ. ಆ ಮೂಲಕ ಆ ಕಲಾವಿದರಿಗೆ ಮತ್ತಷ್ಟು ನಾವು ಪ್ರೋತ್ಸಾಹವನ್ನು ಗೌರವವನ್ನು ಕೊಡ್ತೀವಿ ಅನ್ನುವ ಉದ್ದೇಶಕ್ಕಾಗಿ ನಾನು ಹೇಳ್ತೀನಿ ಅಷ್ಟೇ. ಪಿ ಬಿ ಶ್ರೀನಿವಾಸ್ ಅವರ ಕನ್ನಡ ಚಲನಚಿತ್ರ ಜೀವನಯಾನ ಜೊತೆಗೆ ರಾಜ್ಕುಮಾರ್ ಅವರೊಂದಿಗಿನ ಅವರ ಸಂಬಂಧ, ಇನ್ನೂ ಬೇರೆ ಬೇರೆ ಕಲಾವಿದರಿಗೆ ಅವರು ಹಾಡಿರುವಂಥ ವಿಶಿಷ್ಟ ಗೀತೆಗಳು, ಇವೆಲ್ಲದನ್ನ ಕುರಿತಂತೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ. ನಮಸ್ಕಾರ.